ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ದಿನವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ದೇವರನ್ನು ಸ್ತುತಿಸೋಣ. ಕಳೆದ ಭಾನುವಾರ ಅಂದರೆ ಮೊನ್ನೆ ಸಭೆಗೆ ಹೋಗಿದ್ದೀರಾ? ಈ ದಿನ ಮಂಗಳವಾರ ಬಂತು, ಭಕ್ತಿ ಮುಗಿದೋಯ್ತಾ? ಭಾನುವಾರ ಸಭೆಗೆ ಹೋದೆವು, ಸೋಮವಾರ ಡ್ಯೂಟಿಗೆ ಹೋದೆವು ಎಂದು ಹೀಗೆ ಹೇಳಿ ಬಹಳಷ್ಟು ಜನ ಸಂಡೇ ಮಾತ್ರ ಕ್ರಿಶ್ಚಿಯನ್ಸ್ ಆಗಿರ್ತಾ ಇದ್ದಾರೆ ಹೊರತು ದಿನವೂ ದೇವರೊಂದಿಗೆ ಸಹವಾಸ ಮಾಡುವುದನ್ನು ಕಲಿಯುತ್ತಾ ಇಲ್ಲ. ಬನ್ನಿ ಹಾಗಾದರೆ ದೇವರ ವಾಕ್ಯ ಈ ದಿನವೂ ಕೂಡ ಪ್ರತಿದಿನದಂತೆ ಧ್ಯಾನಿಸೋಣ. ಬನ್ನಿರಿ, ನೀವು ಕೂಡ ನಮ್ಮೊಂದಿಗೆ ಐಕ್ಯವಾಗಿರಿ. ಈ ಚಿಕ್ಕ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಮಾತಿನಿಂದ ನಾವು ನಡೆಯಬೇಕು, ನಿಮ್ಮ ಮಾತಿನ ಶಕ್ತಿಯಿಂದ ನಾವು ಹೋರಾಡಬೇಕು. ಈ ಲೋಕದಲ್ಲಿ ನಾವು ಜಯಶಾಲಿಗಳಾಗಿ ಬದುಕಬೇಕೆಂದು ಆಶಿಸುತ್ತಿದ್ದೇವೆ. ಸೋತು ಹೋಗುವವರಾಗಿರದೆ ಸಾಧಿಸುವವರಾಗಿರುವಂತೆ ಸಮಸ್ತವನ್ನು ಅರಿತ ದೇವರೇ ನಮಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಎಸ್ ಪ್ರಿಯರೇ, ಕ್ರೈಸ್ತಿಯ ಜೀವಿತ ಎನ್ನುವಂಥದ್ದು ಹೂ ಹಾಸಿರುವಂತಹ ದಾರಿಯಲ್ಲಿ ಪ್ರಯಾಣ ಮಾಡುವಂಥದ್ದು ಅಲ್ಲ, ಜಾರುವ ಬಂಡೆಗಳಲ್ಲಿ ಜಾರಿ ಬೀಳುವಂಥದ್ದಲ್ಲ. ಕ್ರಿಸ್ತನಲ್ಲಿ ಸದ್ಭಕ್ತಿಯಿಂದ ಜೀವಿಸಲಿಚ್ಛಯಿಸುವಂಥವರು ಶ್ರಮೆಗಳು ಹೊಂದಬೇಕಾಗುತ್ತೆ. ಅನೇಕ ವಿಧವಾದ ಶ್ರಮೆಗಳು ಸಹಿಸಿಕೊಂಡು ಪರಲೋಕ ರಾಜ್ಯಕ್ಕೆ ಸೇರಬೇಕಾಗುತ್ತದೆ. ಆದುದರಿಂದ ಕ್ರಿಸ್ತನಿಗೋಸ್ಕರ ಶ್ರಮೆ ಅನುಭವಿಸುವುದು ಮಹಾಭಾಗ್ಯ. ಕ್ರಿಸ್ತನ ಸಹಾಯದೊಂದಿಗೆ ಹೋರಾಡುವಂಥದ್ದು ಅಸಾಧಾರಣವಾದ ಜಯ ಅನುಗ್ರಹಿಸುತ್ತದೆ. ಪರಿಶುದ್ಧನಾದ ಪೌಲನು ತಿಮೋತಿಗೆ ಬರೆದಂತಹ 2ನೇ ಪತ್ರಿಕೆಯ 2ನೇ ಅಧ್ಯಾಯದ 3ನೇ ವಚನದಲ್ಲಿ ಹೇಳುವುದೇನೆಂದರೆ, ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು. ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಂತೆ. ಒಬ್ಬ ಸೈನಿಕನಿಗೆ ಗುರಿ ಇರುತ್ತೆ ಪ್ರಿಯರೇ. ಮರಣ ಅಡುವಾಗಿಡುತ್ತಾನೆ, ಕುಟುಂಬವನ್ನು ಹಾಗೂ ಸಮಸ್ತವನ್ನು ಬಿಟ್ಟು ಬಿಡುತ್ತಾನೆ. ನಮ್ಮ ದೇಶದ ಸರಹದ್ದಿನಲ್ಲಿರುವಂತಹ ಸೈನಿಕರ ಸಾಹಸಗಳನ್ನು ನೋಡಿರಿ, ಅವರು ಹೇಗೆ ಹೋರಾಡ್ತಾರೆಂದು. ಎಷ್ಟೋ ಅಲರ್ಟ್ ಆಗಿ, ಎಷ್ಟೋ ಎಚ್ಚರವಾಗಿ ಇರುತ್ತಾರೆ. ಅದೇ ರೀತಿ ಪ್ರತಿ ಕ್ರೈಸ್ತನೂ ಕೂಡ ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕೆಂದು, ವೀರತ್ವವುಳ್ಳವರಾಗಿ ಜಯಶಾಲಿಗಳಾಗಿರುವುದಕ್ಕಾಗಿ ಸೈತಾನನಿಗೆ ಸ್ವಲ್ಪವೂ ಕೂಡ ಅವಕಾಶ ಕೊಡಲಾರದವರಾಗಿ, ಅವನ ತಂತ್ರಗಳನ್ನು ಎದುರಿಸುವವರಾಗಿ, ಅವನ ಆಯುಧಗಳನ್ನೆಲ್ಲ ಎದುರಿಸಬಲ್ಲಂತಹ ವಿಶ್ವಾಸಿಗಳಾಗಿರಬೇಕು ಪ್ರಿಯರೇ. ಕ್ರಿಸ್ತನ ಸೈನಿಕನಂತೆ, ಒಳ್ಳೆ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು. ನೀವು ಹಳೆ ಒಡಂಬಡಿಕೆಯಲ್ಲಿ ನೋಡುವುದಾದರೆ ಲಿಟ್ರಲ್ ಆಗಿ ಹೋರಾಡಬೇಕಿತ್ತು ಶತ್ರುಗಳೊಂದಿಗೆ. ಆ ದಿನ ಮೋಶೆಯ ಕಾಲದಲ್ಲಿ ಯೆಹೋಶುವನು ಹೋರಾಡ್ತಾನೆ, ಯುದ್ಧಕ್ಕಾಗಿ ಹೋಗುತ್ತಾ ಇದ್ದನು. ದಾವೀದನು ಕೂಡ ಒಳ್ಳೆಯ ಹೋರಾಟವನ್ನು ಹೋರಾಡುತ್ತಾ ಇದ್ದನು. ಜೀವಿತ ಕಾಲವೆಲ್ಲ ಶತ್ರುಗಳೊಂದಿಗೆ ಹೋರಾಡಿ ಜಯಿಸಿದನು. ಯೆಹೋಶುವನ ನಾಯಕತ್ವದಲ್ಲಿ ಇಸ್ರಾಯೇಲರು ಹೋರಾಡಿದ್ರು. ಭೂಮಿಗೋಸ್ಕರ ಒಂದು ಮಾನವ ಜಾತಿಯನ್ನು, ಅವರನ್ನು ಆಟಂಕಪಡಿಸುವವರನ್ನು ಹೋರಾಡಿ ಜಯಿಸುವಂಥದ್ದು ಅದು ಛಾಯವಾಗಿದೆ. ಆದರೆ ಈಗ ನಾವು ಹೋರಾಡುವುದು ಶರೀರ ಸಂಬಂಧಿಗಳೊಂದಿಗಲ್ಲ, ದುರಾತ್ಮ ಸಮೂಹದೊಂದಿಗೆ ಹೋರಾಡ್ತಿದ್ದೇವೆ. ಅಷ್ಟಕ್ಕೂ ಒಂದು ಹೋರಾಡುವಂಥವನಿಗೂ ಇರಬೇಕಾದಂತಹ ಕೆಲವೊಂದು ಮುಖ್ಯವಾದ ಗುಣಗಳನ್ನು ನಾವು ಮೊದಲನೇ ಪೂರ್ವಕಾಲ ವೃತ್ತಾಂತ 12ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡ್ತೇವೆ. ಇಲ್ಲಿ ಕೆಲವೊಂದು ಜನ ವೀರರನ್ನು ನಾವು ನೋಡುತ್ತೇವೆ ನೋಡಿ. ಮತ್ತು ಗಾದ್ಯರಲ್ಲಿ, ಪರಾಕ್ರಮಶಾಲಿಗಳಲ್ಲಿ ಕೆಲವರು ಅರಣ್ಯದಲ್ಲಿ ಅಡಗಿಕೊಂಡಿರುವ ದಾವೀದನ ಬಳಿಗೆ ಬಂದರು. ಇವರು ರಣವೀರರು, ಯುದ್ಧ ನಿಪುಣರು, ಗುರಾಣಿ ಬರ್ಜಿಗಳಲ್ಲಿ ಪ್ರವೀಣರೂ ಆಗಿದ್ದಾರೆ. ಇವರು ಗುರಾಣಿಯನ್ನು, ಈಟಿಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಈಟಿ ಎಸೆಯುವುದಕ್ಕಾಗಿಯೂ ಏನಂತೆ ಅದನ್ನು ಮೇಂಟೈನ್ ಮಾಡಲು ಯುದ್ಧ ಪ್ರವೀಣರೂ ಆಗಿದ್ರಂತೆ. ಇವರು ಪರಾಕ್ರಮಶಾಲಿಗಳಾಗಿದ್ರು. ಇನ್ನು ಮುಂದೆ ನೋಡುವುದಾದರೆ, ಸಿಂಹದಂತಹ ಮುಖವುಳ್ಳವರು, ಬೆಟ್ಟದ ಜಿಂಕೆಯಂತೆ ಪಾದ ತ್ವರಿತರೂ ಆಗಿದ್ದರು. ಪಾದ ವೇಗವುಳ್ಳವರಾಗಿದ್ರಂತೆ. ನೋಟ್ ದಿಸ್ ಪಾಯಿಂಟ್, ಈ ಸಂಗತಿಯನ್ನು ಗಮನಿಸಿರಿ. ಸಿಂಹದಂತಹ ಮುಖವುಳ್ಳವರು. ನೀವೆಂದಾದರೂ ಸಿಂಹದ ಮುಖವನ್ನು ನೋಡಿದ್ದೀರಾ? ಸಿಂಹದ ಮುಖ ನೆಟ್ಟಗಾಗಿರುತ್ತೆ. 2 ಕಣ್ಣುಗಳಿಂದ ಬಹಳ ನೆಟ್ಟಗಾಗಿ ನೋಡುತ್ತೆ. ಅದರ ಕಣ್ಣು ಪಕ್ಷಿಗಳ ಕಣ್ಣಿನಂತೆ ಅಕ್ಕಪಕ್ಕಕ್ಕಿರೋದಿಲ್ಲ. ಈ ಪಕ್ಕದಲ್ಲೊಂದು, ಆ ಪಕ್ಕದಲ್ಲೊಂದು, ಆ ರೀತಿಯಾಗಿರದೆ ಹೆಚ್ಚು ಕಡಿಮೆ ನಮ್ಮ ಕಣ್ಣಿನಂತೆಯೇ ಇನ್ನಷ್ಟು ಹತ್ತಿರದಲ್ಲಿಯೂ ಇನ್ನಷ್ಟು ನೆಟ್ಟಗಾಗಿ ಇರುತ್ತವೆ. ನೆಟ್ಟಗೆ ನೋಡುತ್ತೆ ಸಿಂಹ, ನೇರವಾಗಿ ನೋಡುತ್ತೆ ಸಿಂಹ. ನೇರವಾಗಿ ನೋಡುವುದರಿಂದಲೇ ಬಹಳ ಚೆನ್ನಾಗಿ ಗುರಿ ಇಡುತ್ತೆ.
ಕ್ರಿಸ್ತನಿಗೋಸ್ಕರ ಜೀವಿಸಬೇಕೆಂದಿರುವವರ ನೋಟ ನೆಟ್ಟಗಿರಬೇಕು. ಯೇಸುವಿನ ಕಡೆಗೆ ನೋಡುತ್ತಾ ಇರಬೇಕು. ಈ ಕಡೆ ಒಂದು ನೋಟ, ಆ ಕಡೆ ಒಂದು ನೋಟ ನೋಡುವವನು ದೇವರಿಗಾಗಿ ಏನು ಸಾಧಿಸುವುದಿಲ್ಲ. ನೇಗಿಲಿನ ಮೇಲೆ ಕೈಯಿಟ್ಟು ಹಿಂದೆ ನೋಡುವವನು ನನಗೆ ಯೋಗ್ಯನಲ್ಲ ಎಂದು ವಾಕ್ಯ ಹೇಳುತ್ತೆ. ಮೇಲಿರುವವುಗಳ ಮೇಲೆ ದೃಷ್ಟಿ ಇಡಬೇಕು, ಕೆಳಗಿರುವವುಗಳ ಮೇಲೆ ಅಲ್ಲ. ಆಕರ್ಷಿತವಾದವುಗಳನ್ನು ನೋಡಬಾರದು. ಹವ್ವ ಬೇಡವೆಂದ ಹಣ್ಣನ್ನು ನೋಡಿದಳಂತೆ. ಯಾಕೆ ನೋಡಿದಳು? ಆಕರ್ಷಣಮಯವಾಗಿ ಕಾಣಿಸಿತಂತೆ. ಈ ದಿನಕ್ಕೂ ಕೂಡ ನಮ್ಮ ನೋಟವನ್ನು ಡೈವರ್ಟ್ ಮಾಡುವುದಕ್ಕಾಗಿ ಸೈತಾನನು ಪ್ರಯತ್ನಿಸುತ್ತಾನೆ. ಸಂಸೋನನಂತಹ ಬಲಿಷ್ಠನನ್ನೇ ಯುದ್ಧ ದೃಷ್ಟಿಯೊಂದಿಗೆ ಹೋದಂಥವನು, ಶತ್ರುವನ್ನು ಜಯಿಸಬೇಕೆಂದು ಹೋದಂಥವನು ಒಬ್ಬ ಹುಡುಗಿಗೆ ನೋಡಿದನಂತೆ. ಜೀವಿತವೆಲ್ಲ ಗೊಂದಲ ಮಾಡಿಕೊಂಡನು. ನಾವು ಏಕದೃಷ್ಟಿಯುಳ್ಳವರಾಗಿರಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನೆಟ್ಟಗೆ ನೋಡಬೇಕು. ಈ ದಿನಗಳಲ್ಲಿ ಲೇಸರ್ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ನೋಡಿ. ಆ ಲೇಸರ್ ರೇಸ್ಗಳು ನೆಟ್ಟಗೆ ಹೋಗ್ತವೆ, ಪಿನ್ ಪಾಯಿಂಟ್ಗೆ ಹೋಗುತ್ತಾ ಇರೋದ್ರಿಂದಲೇ ಈವನ್ ಆಯಿಲೋ ಕೂಡ ಲೇಸರ್ ಟ್ರೀಟ್ಮೆಂಟ್ ಕೊಡುವಾಗ ಕರೆಕ್ಟಾಗಿ ಎಲ್ಲಿ ಅಟ್ಯಾಕ್ ಮಾಡಬೇಕೋ ಇಲ್ಲವೇ ಎಲ್ಲಿ ಅದು ಕೆಲಸ ಮಾಡಬೇಕೋ ಅಲ್ಲಿಯೇ ಕೆಲಸ ಮಾಡಿದಂತೆ ಸ್ಟ್ರೇಟ್ ಆಗಿ ಹೋಗುವ ನೋಟ ಹೊಂದಿರಬೇಕು. ಎಷ್ಟೋ ಜನ ವಿಶ್ವಾಸಿಗಳು ಈ ದಿನ ಬಿದ್ದು ಹೋಗಲು ಕಾರಣ ಅವರ ದೃಷ್ಟಿ ಬದಲಾಗ್ತಾ ಇದೆ. ಸೈತಾನನ ಆಕರ್ಷಣೆಗೆ ಒಳಗಾಗ್ತಿದ್ದಾನೆ. ಯುದ್ಧಕ್ಕೆ ಹೋದಂಥವನು ಶತ್ರುವನ್ನು ಗುರಿಯಿಟ್ಟು ನೋಡುವುದನ್ನು ಕಲಿತುಕೊಳ್ಳಬೇಕು. ಕ್ರಿಸ್ತನಿಗೋಸ್ಕರ ಜೀವಿಸಬೇಕು ಎಂದು ಆಶಿಸುವಂಥವರು ಯೇಸುವನ್ನೇ ದೃಷ್ಟಿಸುತ್ತಾ ಮುಂದೆ ಇರುವ ಓಟವನ್ನು ಓಡಬೇಕು. ಸಿಂಹಗಳ ದೃಷ್ಟಿ ನೆಟ್ಟಗಾಗಿರುತ್ತೆ. ಅದೇ ಸಮಯದಲ್ಲಿ ಬೆಟ್ಟದ ಜಿಂಕೆಯಂತೆ ಪಾದ ತ್ವರಿತರೂ ಆಗಿದ್ರಂತೆ. ವೇಗದ ವಿಷಯದಲ್ಲಿ ಬರೋದಾದರೆ ಎಷ್ಟು ಚುರುಕಾಗಿರಬೇಕು ಅಂದರೆ, ಎಷ್ಟು ವೇಗವಾಗಿರಬೇಕು ಅಂದರೆ ಜಿಂಕೆಯ ಪಾದಗಳಂತಿರಬೇಕು. ಆತನು ನನ್ನ ಕಾಲನ್ನು ಜಿಂಕೆಯ ಕಾಲನ್ನಾಗಿ ಮಾಡಿದಾನೆಂದು ವಾಕ್ಯ ಹೇಳುತ್ತೆ. ಅವು ಸಣ್ಣಗಾಗಿರುತ್ತವೆ, ಆದರೆ ಬಹಳ ಸ್ಟ್ರಾಂಗ್ ಆಗಿರುತ್ತವೆ. ಅವು ನಡುಗುವುದಿಲ್ಲ, ಅಲ್ಲಾಡೋದಿಲ್ಲ, ಜಾರುವುದಿಲ್ಲ. ಬೆಟ್ಟ ಶಿಖರಗಳಲ್ಲಿಯೂ ಕೂಡ ಜಿಂಕೆಗಳು ಬ್ಯಾಲೆನ್ಸ್ ಕಾಪಾಡಿಕೊಳ್ಳುತ್ತಾ ವೇಗವಾಗಿ ಓಡುತ್ತವೆ. ಬಾಯಾರಿದ ಜಿಂಕೆ ನೀರಿನ ತೊರೆಗಳ ಬಳಿಗೆ ಹೇಗೋ ಕರ್ತನಿಗೋಸ್ಕರ ನಾವು ತೌಕದಿಂದ ಓಡಿ ಹೋಗಬೇಕು. ಆದರೆ ಈ ದಿನ ಕ್ರೈಸ್ತರು ಓಡುತ್ತಾ ಇಲ್ಲ ಪ್ರಿಯರೇ. ಆದರೆ ಆಧ್ಯಾತ್ಮಿಕ ಜೀವಿತದಲ್ಲಿ ಆರಿ ಹೋದಂಥವರಾಗಿದ್ದಾರೆ, ನಿಂತು ಹೋದಂಥವರಾಗಿದ್ದಾರೆ. ಆಮೆಯ ನಡತೆಯಂತೆ ಮೆಲ್ಲಗೆ ನಡೆದು ಏನು ಸಾಧಿಸಲ್ಲ, ಒಂದು ದಿನ ಏನು ಸಾಧಿಸಲ್ಲ. ಚುರುಕಾಗಿರುವುದು ದೊಡ್ಡ ಭಾಗ್ಯವಾಗಿದೆ ಎಂದು ದೇವರ ವಾಕ್ಯ ಹೇಳ್ತದೆ. ಕರ್ತನಿಗೋಸ್ಕರ ಜೀವಿಸಬೇಕೆಂದಿರುವವರ ನೋಟ ನೆಟ್ಟಗಾಗಿರಬೇಕು. ಅಂಥವರ ಪಾದಗಳು ವೇಗವಾಗಿರಬೇಕು. ಸುವಾರ್ತೆಗಳನ್ನು ಪ್ರಕಟಿಸುವವರ ಪಾದಗಳು ಪರ್ವತಗಳ ಮೇಲೆ ಸುಂದರವಾಗಿವೆ ಎಂದು ಬೈಬಲ್ ಹೇಳುತ್ತದೆ ಅಲ್ಲವೇ? ದೇವರಿಗೋಸ್ಕರ ಓಡುವುದನ್ನು ಕಲಿಯಬೇಕು ಪ್ರಿಯರೇ. ಲೋಕದಲ್ಲಿ ಮನುಷ್ಯನು ಓಡುತ್ತಾ ಇದ್ದಾನೆ, ಆಜಿ ರಥದಂತೆ ಓಡುತ್ತಿದ್ದಾನೆ. ಎದಕ್ಕಾಗಿ? ಬೆಳ್ಳಿ ಬಂಗಾರಕ್ಕೋಸ್ಕರ ಓಡುತ್ತಿದ್ದಾನೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮನುಷ್ಯರನ್ನು ನೋಡಿರಿ ಹೇಗೆ ಓಡುತ್ತಾರೆಂದು. ದೇವರಿಗೋಸ್ಕರ ಓಡುವವನೆಲ್ಲಿದ್ದಾನೆ? ಫಿಲಿಪ್ಪನು ರಥದ ಕಡೆಗೆ ಓಡ್ತಾ ಇದ್ದಾನೆ. ಫಿಲಿಪ್ಪನು ಕೂಡ ದೇವರು ಓಡು ಅಂತ ಹೇಳ್ತಾರೆ. ಅದಕ್ಕಾಗಿ ಆ ರಥದಲ್ಲಿರುವ ಮಂತ್ರಿಯ ದುಡ್ಡಿಗೋಸ್ಕರ ಅಲ್ಲ, ಮಂತ್ರಿಯ ಆತ್ಮಕ್ಕೋಸ್ಕರ. ಆ ಮಂತ್ರಿಗೆ ಸುವಾರ್ತೆ ಸಾರುವುದಕ್ಕಾಗಿ ಓಡುತ್ತಾನೆ. ಒಂದು ಆತ್ಮವನ್ನು ಸಂಪಾದಿಸುತ್ತಾನೆ. ಅವನು ಆ ದೇಶಕ್ಕೆ ಆಶೀರ್ವಾದಕರವಾಗಿರುತ್ತಾನೆ. ಎದಕ್ಕೋಸ್ಕರ ಇದೆ ನಮ್ಮ ಓಟ? ಎದಕ್ಕಾಗಿದೆ ನಮ್ಮ ತವಕ? ಕರ್ತನನ್ನು ಅರಿತಿರುವ ನೀವು, ಅನುದಿನವೂ ದೇವರ ವಾಕ್ಯ ಕೇಳುತ್ತಿರುವಂತಹ ನೀವು, ಹಾಗಾದರೆ ನೀವು ನಿಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ಓಡುತ್ತಾ ಇದ್ದೀರಾ? ಓಟದಲ್ಲಿ ಸ್ಥಿರವಾಗಿದ್ದೀರಾ? ದೇವರಿಗೋಸ್ಕರ ಏನಾದರೂ ಮಾಡಬೇಕೆಂಬ ರೋಷ ಇದೆಯಾ? ಇನ್ನೂ ಲೋಕವನ್ನೇ ಪ್ರೀತಿಸುತ್ತಾ ಲೋಕದಲ್ಲಿಯೇ ಗಂಟು ಕೂಡಿಟ್ಕೊಳ್ತಾ ಆ ಗಂಟನ್ನು ಹೊತ್ಕೊಂಡು ಓಡೋಣ ಅಂದ್ರೆ ಎಲ್ಲಿ ಸಾಧ್ಯ ಆಗತ್ತೆ ಪ್ರಿಯರೇ? ಒಂದು ಓಡುವ ಓಟದಲ್ಲಿ ಓಡುವವನು ಎಷ್ಟು ಕಡಿಮೆ ಭಾರ ಹೊರುತ್ತಾನೋ ಅಷ್ಟು ವೇಗವಾಗಿಯೇ ಓಡುತ್ತಾನೆ. ಅದನ್ನು ಬಿಟ್ಟು ಮೈತುಂಬ ಲ್ಯಾಪ್ಟಾಪ್ಗಳು, ಐಫೋನ್ಗಳು, ನಾನಾ ವಿಧವಾದ ವಸ್ತ್ರಗಳು, ಸೂಟು ಬೂಟುಗಳನ್ನು ಧರಿಸಿ ಓಡ್ಲಿಕ್ಕಾಗುತ್ತಾ? ನೋಡಿ ಪ್ರಿಯರೇ, ಈ ದಿನ ಕ್ರಿಸ್ತನಿಗೋಸ್ಕರ ನಾವು ಓಡಬೇಕೆಂದಿರುವಾಗ ಈ ಜೀವನ ಸಂಬಂಧವಾದ ವಿಚಾರಗಳನ್ನು ಬಿಟ್ಟು ಬಿಡಬೇಕು. ಈ ಜೀವನ ಸಂಬಂಧವಾದ ಆಸೆಗಳನ್ನು ಬಿಟ್ಟು ಬಿಡಬೇಕು. ಗುರಿ ಏನಾದರೂ ತಪ್ಪುವುದಾದರೆ ಸೋತು ಹೋಗ್ತೇವೆ. ಗುರಿಯ ಕಡೆಗೆ ಓಡಬಲ್ಲಂತಹ ಪರಾಕ್ರಮಶಾಲಿಗಳಾಗಬೇಕು. ಯೇಸುವಿಗೋಸ್ಕರ ಜೀವಿಸುವ ಒಳ್ಳೆ ಸೈನಿಕರು ಈ ದಿನ ಯೇಸುವಿಗೆ ಬೇಕು. ಪರಿಶುದ್ಧನಾದ ಪೌಲನ ಗುರಿ ಅದೇ.
ಹೇಗಾದರೂ ಮಾಡಿ ಕೆಲವರನ್ನಾದರೂ ರಕ್ಷಣೆಗೆ ನಡೆಸಬೇಕೆಂದು ಎಲ್ಲರಿಗೂ ಎಲ್ಲರಂತೆ ಆದೆನೋ ಅನ್ನುತ್ತಾನೆ. ಏನೆಲ್ಲ ನನಗೆ ಲಾಭವಾಗಿದೋ ಅವು ಕಸವೆಂದೆಣಿಸಿದ್ದೇನೆ ಅನ್ನುತ್ತಾನೆ. ಹಿಂದೆ ಇರುವವುಗಳನ್ನು ಮರೆತು ಮುಂದೆ ಇರುವವುಗಳಿಗಾಗಿ ಓಡುತ್ತಾ ಇದ್ದೇನೆ ಅನ್ನುತ್ತಾನೆ. ಲೋಕದಲ್ಲಿ ಏನಾದರೂ ಸಂಪಾದಿಸಿಕೊಳ್ಳಬೇಕಾದರೆ ಎಷ್ಟೋ ಆತುರ ಪಡ್ತಾರೆ. ಆದರೆ ದೇವರಿಗಾಗಿ ಏನಾದರೂ ಸಾಧಿಸಬೇಕೆಂದಿರುವಾಗ ಎಷ್ಟೋ ಸರಳವಾಗಿ ರಿಲ್ಯಾಕ್ಸ್ ಮೂಡಲ್ಲಿ ಇರ್ತಾರೆ. ಪ್ರತಿ ದಿನ ಡ್ಯೂಟಿಗೆ ಹೋಗಲು ಆತುರದಿಂದ ತಯಾರಾಗ್ತಾರೆ. ಆದರೆ ಭಾನುವಾರ ಬಂದ ಕೂಡಲೇ ತಡ ಮಾಡಿ ಸಭೆಗೆ ಹೋಗುವಂತಹ ಕ್ರೈಸ್ತರನ್ನು ನೋಡುವಾಗ ಅವರ ನಂಬಿಕೆ ಎಂಥದ್ದೆಂದು, ಅವರ ಭಕ್ತಿ ಎಂಥದ್ದೆಂದು ಅರ್ಥವಾಗ್ಬಿಡುತ್ತೆ. ಯಾವಾಗ ನಾನು ಜೀವವುಳ್ಳ ದೇವರನ್ನು ಸಂಧಿಸಬೇಕು ಎಂಬುದಾಗಿ ತವಕಿಸಬೇಕು, ಜೀವವುಳ್ಳ ದೇವರನ್ನು ಸಂಧಿಸಲು ನಮ್ಮ ಶರೀರ, ನಮ್ಮ ಆತ್ಮ ಹರ್ಷ ಉಲ್ಲಾಸಗೊಳ್ಳುತ್ತದೆ ಎಂದು ಓಡುತ್ತಾನೆ. ಯೆಹೋವನ ಆಲಯಕ್ಕೆ ಹೋಗೋಣ ಬಾ ಎಂದು ಜನರು ನನಗೆ ಹೇಳಲು ನಾನು ಸಂತೋಷಿಸಿದ್ದೇನೋ ಅನ್ನುತ್ತಾನೆ. ಆ ದಾವೀದನು, ನೀವು ಕನಿಷ್ಠ ವಾರ ಚರ್ಚಿಗೆ ಹೋಗ್ತಾ ಇದ್ದೀರಾ? ಉಪವಾಸ ಪ್ರಾರ್ಥನೆಗೆ ಹೋಗ್ತಾ ಇದ್ದೀರಾ? ದೇವರಿಗೋಸ್ಕರ ಏನಾದರೂ ಮಾಡಬೇಕೆಂದಿರುವಾಗ ಎಲ್ಲರಿಗಿಂತಲೂ ಮುಂದೆ ಇರ್ತಾ ಇದ್ದೀರಾ? ಸೈತಾನನನ್ನು ಎದುರಿಸಲು ಸಿದ್ಧವಾಗಿದ್ದೀರಾ? ಸ್ವಾರ್ಥವನ್ನು ಶಿಲುಬೆಗೆ ಹಾಕಲು ಸಿದ್ಧವಾಗಿದ್ದೀರಾ? ಶ್ರಮೆಯನ್ನು ಅನುಭವಿಸುವುದು ದೊಡ್ಡ ಭಾಗ್ಯವೆಂದು ಕ್ರಿಸ್ತನ ನಿಮಿತ್ತ ನನಗೆ ಮೇಲಾಯಿತು ಎಂದು ದಾವೀದನು ಹೇಳಿರುವ ಮಾತನ್ನು ಕೇಳುತ್ತೇವಲ್ಲವೇ? ಅಯ್ಯೋ, ಇದು ನನಗೆ ಕಷ್ಟವಾಗಿದೆ, ಬರಲ್ಲ ಅಂತ ಯಾಕೆ ಹೇಳ್ತೀರಿ? ಇದು ಕಷ್ಟ ದೇವರಿಗೋಸ್ಕರ ಮಾಡುವಂಥದ್ದು ಎಂದು ಹೇಳುವಂತಹ ಎಷ್ಟೋ ಜನರನ್ನು ನೋಡ್ತೇವೆ. ದುಡ್ಡು ಕೊಡ್ತೇವಂದ್ರೆ ಸಾಕು, ಕಷ್ಟ ಆದರೂ ಸಹ, ನಷ್ಟ ಆದರೂ ಸಹ. ಅಯ್ಯೋಯ್ಯೋ, ಎಷ್ಟು ಪ್ರಯತ್ನ ಮಾಡ್ತಾರೆ. ಹೆಂಡತಿ ಮಕ್ಕಳನ್ನು ಬಿಟ್ಟು ದೇಶಕ್ಕೆ ಹೋಗಿ ಪ್ರಯತ್ನ ಮಾಡುತ್ತಾರಲ್ಲವೇ? ಸಿಂಹದಂತಹ ಮುಖವುಳ್ಳವರು, ಜಿಂಕೆಯಂತೆ ಪಾದ ತ್ವರಿತವಾಗಿರುವಂಥವರು ಕೆಲವರು ದಾವೀದನ ಬಳಿಗೆ ಬರುತ್ತಾರೆ. ಅವರ ಹೆಸರುಗಳೆಲ್ಲ ಅಲ್ಲಿ ಬರೆಯಲಾಗಿವೆ. ನೀವು ಸಮಯ ಸಿಕ್ಕಾಗ ಓದಿರಿ. ಇದು ಧ್ಯಾನ ಇರುವುದರಿಂದ ಇಷ್ಟೇ ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇನೆ. ಮತ್ತೆ ಇಡೀ ಚಾಪ್ಟರ್ ಎಲ್ಲ ನೀವು ಓದಿ ಧ್ಯಾನಿಸಿರಿ. ದಾವೀದನಿಗೆ ಆ ದಿನ ದೊಡ್ಡ ಸೈನ್ಯ ಇಲ್ಲದಿದ್ರೂ ಸಹ ಇಂತಹ ಶೂರರು ಅವನೊಂದಿಗೆ ಕೆಲವರು ಐಕ್ಯಗೊಂಡು ಅವನೊಂದಿಗೆ ಏಕ ಮನಸ್ಸುಳ್ಳವರಾಗಿರೋದ್ರಿಂದ ದೇವರ ಕಾರ್ಯಗಳನ್ನು ಅವರು ಸಾಧಿಸುತ್ತಾರೆ. ಈ ದಿನ ದೇವರ ಸುವಾರ್ತೆ ಸೇವೆ ಮುಂದುವರಿಯುವುದಕ್ಕಾಗಿ ನಮ್ಮಂತಹ ಒಬ್ಬರು, ಇಬ್ಬರು, 10 ಮಂದಿ ಹೋರಾಡಿದ್ರೆ ಸಾಲೋದಿಲ್ಲ. ದುರಾತ್ಮಗಳ ಸಮೂಹ ಕೋಟ್ಯಾಂತರ ಸಂಖ್ಯೆಯಲ್ಲಿ ಮಾನವರನ್ನು ತಮ್ಮ ವಶಕ್ಕೆ ಪಡ್ಕೊಳ್ತಿವೆ. ಅವನು ಗಾಳ ಹಾಕಿ ಮನುಷ್ಯರನ್ನು ಹಿಡಿದು ಬಲೆ ತುಂಬಿಸಿಕೊಂಡು ಕುಣಿದಾಡುತ್ತಿದ್ದಾನೆ ಎಂದು ಬೈಬಲಲ್ಲಿ ಹೇಳುತ್ತದಲ್ಲವೇ? ಎಷ್ಟೋ ಜನ ಈ ದಿನ ವೇಗವಾಗಿ ದೇವರಿಗೋಸ್ಕರ ಅಲ್ಲದೆ ಪಾಪಕ್ಕೋಸ್ಕರ ಓಡುತ್ತಾ ಇದ್ದಾರೆ ನೋಡಿ. ದೇವರಿಗೋಸ್ಕರ ಬದುಕುತ್ತಿದ್ದೇವೆ ಎನ್ನುವವರು ಆ ರೋಷ ಇಲ್ಲದವರಾಗಿ, ಆ ಗುರಿ ತಪ್ಪಿದವರಾಗಿ ಇರುತ್ತಿದ್ದಾರೆ. ಯಾವತ್ತೂ ನೆನಪಿಟ್ಕೊಳ್ರಿ, ನೀವು ಯಾವುದರ ಮೇಲೆ ದೃಷ್ಟಿ ಇಡ್ತಾ ಇದ್ದೀರೋ ಅದನ್ನೇ ನೀವು ಸಾಧಿಸಬಲ್ಲಿರಿ. ನಿಮ್ಮ ಕಣ್ಣು ದೃಷ್ಟಿ ನೆಟ್ಟಗಿರಬೇಕು. ನಿಮ್ಮ ಕಣ್ಣು ಆ ಕಡೆ ಈ ಕಡೆ ನೋಡದೆ ನಿಮ್ಮ ಮುಂದುಗಡೆ ನೆಟ್ಟಗೆ ನೋಡಬೇಕೆಂದು ದೇವರ ವಾಕ್ಯ ಹೇಳುತ್ತೆ. ದೇವರಿಗೋಸ್ಕರ ಯಾವುದಾದ್ರೂ ಕೆಲಸದಲ್ಲಿ ಕೈ ಹಾಕುವಾಗ ಅದನ್ನು ಮುಗಿಸುವವರೆಗೂ ನಮ್ಮ ಆಸೆ, ನಮ್ಮ ಧ್ಯಾಸ, ನಮ್ಮ ಪ್ರಯಾಸ ಅದರ ಮೇಲಿರುವಾಗಲೇ ಏನಾದರೂ ಸಾಧಿಸಬಲ್ಲೆವು. ಆ ಗುರಿಯಿಂದ, ದೇವರ ಕೃಪೆಯಿಂದ ನಾನು ಎಷ್ಟೋ ವರ್ಷಗಳಿಂದ ದೇವರಿಗೋಸ್ಕರ ಬದುಕಲು ದೇವರು ನನಗೆ ಸಹಾಯ ಮಾಡ್ತಿದ್ದಾರೆ. ಆತ್ಮಗಳನ್ನು ಸಂಪಾದಿಸಬೇಕೆಂಬ ಗುರಿ ತಪ್ಪಿ ಹೆಸರು ಸಂಪಾದಿಸಿಕೊಳ್ಳಬೇಕೆಂಬ ಆಸೆ ಉಳ್ಳಂಥವರು, ಆಸ್ತಿ ಸಂಪಾದಿಸಿಕೊಳ್ಳಬೇಕೆಂಬ ಆತುರತೆ ಉಳ್ಳಂಥವರು ಸೋತು ಹೋದವರಿಗೆ ಸಮಾನವಾಗಿದ್ದಾರೆ. ಯೇಸುವನ್ನು ಮುಂದೆ ಇಟ್ಕೊಂಡು ನಾವು ನಡೆಯುತ್ತಿರುವಾಗ, ಗುರಿಯುಳ್ಳವರಾಗಿ ನಡೆಯುತ್ತಿರುವಾಗ, ರಾಜನ ಕೆಲಸ ಬೇಗ ಮಾಡಬೇಕು, ದೇವರ ಕೆಲಸ ಚುರುಕಾಗಿ ಮಾಡಬೇಕು ಎಂಬ ಗುರಿಯುಳ್ಳವರಾಗಿರುವಾಗ ನನ್ನನ್ನು ಸನ್ಮಾನಿಸುವವರನ್ನು ಸನ್ಮಾನಿಸುತ್ತೇನೆ ಎಂದು ಹೇಳಿದ ದೇವರು ನಿಮ್ಮ ಅವಶ್ಯಕತೆಗಳೆಲ್ಲ ತೀರಿಸಬಲ್ಲಾತನಾಗಿದ್ದಾನೆ. ನೀವು ಯಾವುದೋ ಒಂದನ್ನು ಹಿಡಿದುಕೊಂಡು ಬಾಧೆ ಪಡ್ತಾ ಇದ್ದೀರೇ ಹೊರತು ಕರ್ತನನ್ನು ಹಿಡ್ಕೊಳ್ಳಿ, ಆತನೇ ನಿಮ್ಮ ಬಾಧೆ ತೀರಿಸುತ್ತಾನೆ. ನನ್ನ ರಾಜ್ಯವನ್ನು, ನೀತಿಯನ್ನು ಮೊದಲು ಹುಡುಕಿರಿ, ಇವೆಲ್ಲ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ ದೇವರು, ಆತನ ಮಾತು ಎಷ್ಟು ನಿಜವಾಗಿದೆ ಎಂದರೆ ನನ್ನ ಜೀವಿತದಲ್ಲಿ ಅದನ್ನು ಅನುಭವಪೂರ್ವಕವಾಗಿ ನೋಡ್ತಿದ್ದೇನೆ. ನೀವು ಕೂಡ ಒಂದು ವೇಳೆ ದೇವರ ಆಶೀರ್ವಾದ ನನ್ನ ಜೀವಿತದಲ್ಲಿ ನಾನು ನೋಡ್ತಾ ಇಲ್ವಲ್ಲವೇ, ಸೋತು ಹೋಗ್ತಿದ್ದೇನಲ್ಲವೇ ಅನ್ನೋದಾದ್ರೆ ಗುರಿ ತಪ್ಪಿರೋದ್ರಿಂದ ಸೋತು ಹೋಗ್ತಿದ್ದೀರಿ. ಓಡದೇ ಇರುವುದರಿಂದ ಸೋತು ಹೋಗ್ತಾ ಇದ್ದೀರಿ. ಸಾಹಸ ಕಾರ್ಯಗಳನ್ನು ಮಾಡಬೇಕೆಂಬ ಆತುರತೆ ಇಲ್ಲದಕ್ಕಾಗಿಯೇ ಸೋತು ಹೋದವರಾಗಿಯೇ ಉಳ್ಕೊಳ್ಳುತ್ತಾ ಇದ್ದೀರಿ. ಯವನಸ್ಥರೇ, ಹೇಗಿದೆ ನಿಮ್ಮ ಓಟ? ವಿಶ್ವಾಸಿಗಳೇ, ಹೇಗಿದೆ ನಿಮ್ಮ ಜೀವಿತ? ಈ ದಿನ ಪರೀಕ್ಷಿಸಿಕೊಳ್ಳೋಣ. ದೇವರೇ, ಸಿಂಹದಂತಹ ಮುಖವುಳ್ಳ, ಏಕದೃಷ್ಟಿಯುಳ್ಳಂತಹ ಕಣ್ಣುಗಳನ್ನು ನನಗೆ ದಯಪಾಲಿಸಿರಿ. ಜಿಂಕೆಯಂತಹ ಪಾದಗಳನ್ನು, ಎತ್ತರವಾದ ಬೆಟ್ಟ ಶಿಖರಗಳನ್ನು ಹತ್ತಬಲ್ಲಂತಹ ದೇವರ ಶಕ್ತಿಯನ್ನು ಹೊಂದಿ
ನಿಮ್ಮ ಸುವಾರ್ತೆಯನ್ನು ಪ್ರಕಟಿಸುವ ಪಾದಗಳೊಂದಿಗೆ ನಿಮ್ಮ ರಾಜ್ಯಕ್ಕೋಸ್ಕರ ಓಟವನ್ನು ಓಡುವಂತಹ ಜೀವಿತ ಅನುಗ್ರಹಿಸಿರಿ ಎಂದು ದೇವರಿಗೆ ಬೇಡಿಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಒಂದು ಸಾರಿ ನಮ್ಮನ್ನು ನೋಡಿರಿ ದೇವರೇ. ಭಕ್ತರೆಂದು ಹೇಳಿಕೊಳ್ಳುತ್ತಾ, ವಿಶ್ವಾಸಿಗಳೆಂದು ಹೇಳಿಕೊಳ್ಳುತ್ತಾ, ರಕ್ಷಿಸಲ್ಪಟ್ಟಿದ್ದೇವಲ್ಲವೇ ಎಂದು ಸಮ್ಮತಿಸಿಕೊಳ್ಳುತ್ತಾ, ಏಕದೃಷ್ಟಿ ಇಲ್ಲದವರಾಗಿ ದೇವರ ರಾಜ್ಯದಲ್ಲಿ ಸೇರಬೇಕೆಂಬ ಆಸೆ ಇಲ್ಲದವರಾಗಿ, ಆತ್ಮಗಳನ್ನು ಸಂಪಾದಿಸಬೇಕೆಂಬ ಭಾರ ಇಲ್ಲದವರಾಗಿ, ದೃಷ್ಟಿ ಬದಲಾಗಿ ತಪ್ಪಿ ಹೋದವರಾಗಿ, ಎಲ್ಲಿದ್ದೇವೋ ಅಲ್ಲಿಯೇ ನಿಂತು ಹೋದವರಾಗಿ, ಈ ದಿನ ಆಧ್ಯಾತ್ಮಿಕ ಜೀವಿತದಲ್ಲಿ ಪತನವಾಗಿ ಹೋಗುತ್ತಿರುವ ಪ್ರತಿಯೊಬ್ಬರನ್ನು ಈ ದಿನ ವಿಶೇಷವಾಗಿ ದರ್ಶಿಸಿರಿ ದೇವರೇ. ನಿಮ್ಮ ಕಡೆಗೆ ನೋಡುತ್ತಾ, ಅಂದರೆ ಯೇಸುವಿನ ಕಡೆಗೆ ನೋಡುತ್ತಾ ಮುಂದೆ ಇರುವ ಓಟದಲ್ಲಿ ಓಡುವ ಕೃಪೆಯನ್ನು ಅನುಗ್ರಹಿಸಿರಿ. ಎಲ್ಲವನ್ನು ಕಸವೆಂದೆಣಿಸಿ, ನಷ್ಟವೆಂದೆಣಿಸಿ, ಹಿಂದೆ ಇರುವವುಗಳನ್ನು ಮರೆತು ಮುಂದೆ ಇರುವವುಗಳಿಗಾಗಿ ಓಡುವಂತೆ ಈ ದಿನ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿಯರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ದೇವರಿಗೋಸ್ಕರ ರೋಷವುಳ್ಳವರಾಗಿ ಜೀವಿಸೋಣ ಪ್ರಿಯರೇ. ಕ್ರಿಸ್ತನ ಒಳ್ಳೆ ಸೈನಿಕರಂತೆ ಶ್ರಮೆಯನ್ನು ಸಹಿಸಿಕೊಳ್ಳೋಣ. ನಷ್ಟ ಹೋಗುವಂಥದ್ದನ್ನು ಒಂದು ದೊಡ್ಡ ಭಾಗ್ಯವೆಂದೆಣಿಸೋಣ. 100ರಷ್ಟು ಫಲ ಹೊಂದುವಂಥದ್ದು ಆತನು ಕೊಡುವ ಆಶೀರ್ವಾದವಾಗಿದೆ. ನಿಮ್ಮ ಪ್ರಾರ್ಥನಾ ಮನವಿ, ನಿಮ್ಮ ಹೃದಯ ಸ್ತುತಿ, ನಿಮ್ಮ ಭಕ್ತಿಯ ಜೀವಿತದಲ್ಲಿ ಇರುವ ಲೋಪ ಸರಿಪಡಿಸಿಕೊಳ್ಳಿರಿ. ನಿಮಗೆ ಪ್ರಾರ್ಥನೆ ಸಹಾಯ ಬೇಕಾಗಿರೋದಾದರೆ ನಾವು ನಿಮಗಾಗಿ ಪ್ರಾರ್ಥಿಸ್ತೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಅದಕ್ಕೆ ಪ್ರತಿದಿನ ನೀವು ತಿಳಿಯಪಡಿಸುತ್ತಾ ಇದ್ದೀರಿ. ಕೇವಲ ರೋಗ ಕಾಯಿಲೆಗಳಿಗೋಸ್ಕರ ಮಾತ್ರವಲ್ಲದೆ ನಾವು ಹೋರಾಡುವ ಹೋರಾಟದಲ್ಲಿ ನಮಗೆ ಜಯ ಉಂಟಾಗುವ ಹಾಗೆ ಕರ್ತನ ಸನ್ನಿಧಿಯಲ್ಲಿ ನಾವು ವಿಜ್ಞಾಪನೆ ಮಾಡಬೇಕು. ಅದಕ್ಕೋಸ್ಕರ ನೀವು ನಿಮ್ಮ ಪ್ರಾರ್ಥನಾ ಮನವಿಗಳನ್ನೆಲ್ಲ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ನಾವು ತಪ್ಪದೆ ಪ್ರಾರ್ಥಿಸುತ್ತೇವೆ. ನೀವು ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿ ತಪ್ಪದೆ ಕಳಿಸಿಕೊಡಿ. ನೀವು ಕಳಿಸಿಕೊಡುವಂತಹ ಪ್ರತಿಯೊಂದು ವಾಟ್ಸಪ್ ಮೆಸೇಜ್ ಅನ್ನು ನಾವು ವೈಯಕ್ತಿಕವಾಗಿ ಪರಿಶೀಲಿಸುತ್ತಿದ್ದೇವೆ. ದಯಮಾಡಿ ವಾಟ್ಸಪ್ ಕಳಿಸಿಕೊಡಿರಿ. ಫೋನ್ ಮಾಡಿದ್ರೆ ಎತ್ತೋದಿಲ್ಲ. ಕೆಲವು ಸಾವಿರಾರು ವಾಟ್ಸಪ್ ಮೆಸೇಜ್ಗಳು ನಮಗೆ ಬರ್ತಿವೆ. ಪ್ರತಿ ಮೆಸೇಜ್ ಪರಿಶೀಲಿಸಿ ಪ್ರಾರ್ಥಿಸ್ತಿದ್ದೇವೆ. ನೀವು ಪ್ರಾರ್ಥಿಸಿರಿ, ದೇವರು ಅದ್ಭುತ ಮಾಡ್ತಾರೆ. ಕರ್ತನ ಚಿತ್ತವಿರುವುದಾದ್ರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ಸದಾಕಾಲಕ್ಕೂ ನಿಮ್ಮೆಲ್ಲರೊಂದಿಗಿರಲಿ.